ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಖುಷಿ ವ್ಲಾಗ್. ಇದು ಶುಕ್ರವಾರದ ವ್ಲಾಗ್. ಮಾರ್ನಿಂಗ್ 5 ಗಂಟೆಗೆ ಎದ್ದು ಪೂಜೆ ಮಾಡೋಣ ಅಂತ ಇದ್ದು ಬಿಸಿ ಬಿಸಿಯಾಗಿ ಶುಂಠಿ ಟೀನ ಮಾಡ್ಕೊಂಡು ಕುಡ್ದೆ. ಮಾರ್ನಿಂಗೇ ಪೂಜೆ ಮಾಡೋಕ್ಕೆ ಇಷ್ಟ ಅಂದರೆ ಬೇಗನೆ ಪೂಜೆ ಆಗಬೇಕು. 10 ಗಂಟೆ ಮೇಲೆ ಪೂಜೆ ಮಾಡಿದ್ರೆ ನನಗಷ್ಟು ಸಮಾಧಾನ ಅನಿಸಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪಾಪು ಎದ್ದೇಳೋಷ್ಟರೊಳಗಡೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಹೊಸ್ಲಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾನು ಗುರುವಾರನೇ ಪೂಜೆ ಸಾಮಾನೆಲ್ಲ ತೊಳೆಯೋದು ಅದೆಲ್ಲ ಏನೂ ಮಾಡಲ್ಲ. ಶುಕ್ರವಾರನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಏನೇ ಅಂದ್ರೂ ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಪಾಪು ಎದ್ದೇ ಬಿಟ್ಟ. ಸೆಂಟ್ರಲ್ಲಿ ಎದ್ದೇಳ್ತಿದ್ದ. ಆಮೇಲೆ ನಾನು ಹೋಗಿ ಫೀಡ್ ಮಾಡಿಸೋದು, ನಮ್ಮ ಅತ್ತೆಯವರಿಗೆ ಪಾಪುನ ಕೊಟ್ಬಿಟ್ಟು ಬರೋದು ಮಾಡ್ತಾಯಿದ್ದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗಪ್ಪ ಸ್ಕೂಲಿಗೆ ರೆಡಿ ಹೋಗ್ಬೇಕು, ಟೈಮ್ ಆಗುತ್ತೆ. ನೀಟಾಗಿ ಬ್ರಷ್ ಮಾಡಿ ಪಪ್ಪ ಹೆಂಗೆ ಹೇಳುತ್ತಂಗೆ ಕೇಳೋಗು. ಪಾಪು ಎದ್ದೇಳೋಷ್ರೊಳಗೆ ನಾನು ಸ್ನಾನ ಮಾಡಬೇಕು, ಸರಿನಾ? ಅಷ್ಟರಲ್ಲಿ ಇವಳು ಎದ್ಬಿಟ್ಟು ಬಂದಳು. ಅದಾದಮೇಲೆ ಅವಳಿಗೂ ಸ್ವಲ್ಪ ತಲೆ ಎಲ್ಲ ಬಾಚಿ ರೆಡಿ ಮಾಡಿ ಸ್ಕೂಲಿಗೆ ಲೇಟ್ ಆಗುತ್ತಲ್ವ. ಸರಿ ಅವಳಿಗೂ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಪೂಜೆ ಕಂಟಿನ್ಯೂ ಮಾಡೋಣ ಅಂತ ಹೋದೆ. ಫಸ್ಟ್ ಆಗಿದ್ದಿದ್ರೆ ಒಂದು ಸತಿ ಪೂಜೆಗಂತ ಕೂತ್ರೆ ಇನ್ನು ಎದ್ದೇಳ್ತಾನೆ ಇರಲಿಲ್ಲ. ಎಲ್ಲ ತಂದು ಪಕ್ಕದಲ್ಲೇ ಇಟ್ಕೊಬಿಟ್ಟು ಪೂರ್ತಿ ಹೂವು ಎಲ್ಲ ತಗೊಬಂದು ಇಟ್ಕೊಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ತಾಯಿದ್ದೆ. ಎಲ್ಲೂ ಆ ಕಡೆ ಈ ಕಡೆ ಹೋಗೋದು ಏನೂ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಪಾಪು ಬಂದಮೇಲೆ ಅದೇ ಪದೇ ಪದೇ ಹೋಗೋದು ಅದೆಲ್ಲ ಇನ್ನೇನು ಕಾಮನ್ ಅಲ್ವಾ. ಆಮೇಲೆ ಅವನು ಇದ್ದ. ಸರಿ ಅಂತೇಳ್ಬಿಟ್ಟು ನಮ್ಮ ಅತ್ತೆ ಬೇರೆ ಕೆಲಸ ಮಾಡ್ಕೋತಾ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ಅವನ್ನಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡು ಅದು ಇದು ಸೌಂಡ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನನಗೆ ಶುಕ್ರವಾರ, ಶನಿವಾರ ಮತ್ತು ಸಂಕಷ್ಟಹರ ಚತುರ್ಥಿ ಮತ್ತು ಹಬ್ಬ ಅದೆಲ್ಲ ಪೂಜೆಗಳಲ್ಲಿ ನನಗೆ ಬೇಗನೆ ಪೂಜೆ ಆಗಬೇಕು ಅಂತ ಇಷ್ಟ. ಮತ್ತು ನೆಮ್ಮದಿಯಾಗಿ ನಿಧಾನವಾಗಿ ಅಲಂಕಾರ ಎಲ್ಲ ಮಾಡ್ಕೋಬೇಕು ಅಂತ ಇಷ್ಟ. ಇವಾಗ ನಾನು ಒಂದು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅವಾಗ ಹೆಂಗೆ ಅಂದರೆ ಮಾರ್ನಿಂಗ್ ಎಷ್ಟು ಬೇಗ ಎದ್ರೂ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಅನಿಸೋದು. ಅಯ್ಯೋ ಬೇಗ ಬೇಗ ಪೂಜೆ ಮಾಡಬೇಕು, ಆಫೀಸಿಗೆ ಟೈಮ್ ಆಯಿತೋ ಏನೋ, ತಿಂಡಿ ಮಾಡ್ಕೋಬೇಕು, ಅದು ಇದು ಅಂತ ಒಂಥರ ಹಿಂಸೆ ಅನಿಸೋದು. ನೆಮ್ಮದಿಯಾಗಿ ಸಮಾಧಾನವಾಗಿ ಪೂಜೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ದಿನ ಪ್ರೆಗ್ನೆಂಟಲ್ಲಿ ಏನಾಯಿತು ಅಂದರೆ ಮನೇಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗೂ ಅಷ್ಟೇ ನೆಮ್ಮದಿಯಾಗಿ ಪೂಜೆ ಮಾಡಿ ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳಿಕೊಂಡು 10 ಗಂಟೆಗೆಲ್ಲ ತಿಂಡಿ ನಾನು ಶುಕ್ರವಾರ ಎಲ್ಲ ತಿಂಡಿ ತಿನ್ನೋದೇ ಪೂಜೆ ಆದಮೇಲೆ. ನೆಮ್ಮದಿಯಾಗಿ ದೇವ್ರ ಹತ್ರ ಕೂತ್ಕೊಂಡು ನಿಂಬೆಹಣ್ಣು ಆರತಿ ಮಾಡಿಕೊಂಡು ಎಲ್ಲ ಮನಸ್ಸಿಗೆ ಅನಿಸಿದ್ದೆಲ್ಲ ಹೇಳ್ಕೊಂಡು ಸಮಾಧಾನವಾಗಿ ಅಮ್ಮನ ಹತ್ರ ಮಾತಾಡಿಕೊಂಡು ಅಂದರೆ ನನಗೇನೋ ಒಂಥರ ಫೀಲ್. ದೇವಸ್ಥಾನಕ್ಕೆ ಹೋದರೆ ದೇವ್ರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಥರ ಫೀಲು. ಅದು ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ ನನಗೆ. ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ ಬಂದು ತಿಂಡಿ ಎಲ್ಲ ತಿಂತಾಯಿದ್ದೆ. ಅಲ್ಲಿವರೆಗೂ ಏನೂ ತಿಂಡಿ ಎಲ್ಲ ತಿಂತಾಯಿರಲಿಲ್ಲ. ಒಟ್ಟು ನನಗೆ ಪೂಜೆ ಎಲ್ಲ ಮಾರ್ನಿಂಗ್ ಆಗಬೇಕು, ಅಲಂಕಾರ ಎಲ್ಲ ಸಮಾಧಾನವಾಗಿ ಆಗಬೇಕು. ನನಗೆಲ್ಲ ನೀಟಾಗಿ ಹೂವು ಇರಬೇಕು. ಅಂದರೆ ಕಟ್ಟಿರೋ ಹೂವನೇ ಬೇಕು, ಆ ಹೂವನ್ನೇ ಬೇಕು, ಈ ಹೂವನ್ನೇ ಬೇಕು ಅಂತಿಲ್ಲ. ಸ್ವಲ್ಪ ಕಲರ್ಫುಲ್ ಹೂವು, ಮಲ್ಲಿಗೆ ಹೂವು ಅಂತೂ ಕಂಪಲ್ಸರಿ ಬೇಕೇ ಬೇಕನ್ನಿಸುತ್ತೆ. ನನಗೂ ತುಂಬಾ ಇಷ್ಟ. ನಾವೀಗಿರೋ ಏರಿಯಾದಲ್ಲಿ ಅಷ್ಟು ಹೂವುಗಳೆಲ್ಲ ಸಿಗಲ್ಲ, ಅದೇ ಬೇಜಾರು. ಅದಾದಮೇಲೆ ನೀಟಾಗಿ ನೆಮ್ಮದಿಯಾಗೆಲ್ಲ ರೆಡಿ ಮಾಡಿಕೊಂಡು ಸಮಾಧಾನವಾಗಿ ಪಾಪು ಅಳ್ತಾನೆ ಇದ್ದ. ಸಮಾಧಾನ ಮಾಡಿಕೊಂಡು ಸ್ವಲ್ಪ ಫೀಡ್ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ನೈವೇದ್ಯಕ್ಕಂತೂ ಸಪ್ರೇಟ್ ಪೊಂಗಲ್ಲು ಆ ಥರದ್ದೇನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಾಳೆಹಣ್ಣೆ ನೈವೇದ್ಯಕ್ಕಂತ ತಗೊಬಂದು ಬಾಳೆಹಣ್ಣು ನೈವೇದ್ಯ ಕೊಟ್ಟೆ. ನೈವೇದ್ಯ ಮಾಡಾದಮೇಲೆ ಇನ್ನೇನು ಪೂಜೆ ಎಲ್ಲ ಫೈನಲ್ ಆದಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವರಿಗೆ ಕೈ ಮುಗ್ಕೊಂಡು ಅಷ್ಟೋತ್ತರ ಬುಕ್ ಓದೋಣ ಅಂತ ಕೂತ್ಕೊಂಡೆ. ಆಮೇಲೆ ತುಂಬ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಅವ್ನ ಅಳಿಸ್ಕೊಂಡು ಇದೆಲ್ಲ ಓದೋದು ಅಷ್ಟು ಚೆನ್ನಾಗಿರಲ್ಲ ಅನಿಸ್ತು. ಸರಿ ಸಂಜೆ ಪೂಜೆ ಮಾಡ್ತೀನಲ್ಲ ಆವಾಗ ಅದು ಅಷ್ಟೋತ್ತರನ ಹೇಳೋಣ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಅಷ್ಟಕ್ಕೆ ಎತ್ತಿಟ್ಬಿಟ್ಟು ಬಂದೆ. ಬಂದಾದಮೇಲೆ ಇದು ಫೈನಲ್ ಲುಕ್ಕು. ನಾನು ರೆಡಿ ಮಾಡಿರೋದು ಮನೇಲಿ ಇದು ಫೈನಲ್ ಲುಕ್ ನೋಡಿ. ಪೂಜೆ ಎಲ್ಲ ಆಗೋಷ್ಟರೊಳಗೆ ನಮ್ಮ ಹಸ್ಬೆಂಡ್ ದೋಸೆ, ಪಲ್ಯ, ಚಟ್ನಿ, ತಿಂಡಿ ಮಾಡ್ತಾಯಿದ್ರು. ಒಂದು 9:30 ಹಂಗಾಗಿತ್ತು. ಅವ್ರು ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದಿದ್ದರು.
ಅದಾದಮೇಲೆ ನನಗೂ ತಿಂಡಿ ತಗೊಬಂದರು. ನನ್ನ ಪಾಪು ಹತ್ರ ಕೂತಿದ್ನಲ್ವ ಅಲ್ಲೇ ತಗೊಬಂದು ಕೊಟ್ಟರು. ದೋಸೆ ಪಲ್ಯ ಚಟ್ನಿ ತಗೊಂಬಂದು ಕೊಟ್ಟರು. ಪಾಪುನ ಪಕ್ಕದಲ್ಲೇ ಹಾಕ್ಬಿಟ್ಟು ಸರಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ದೋಸೆ ತಿಂದ್ವಿ. ನಮ್ಮ ಹಸ್ಬೆಂಡೇ ಇಲ್ಲಿ ಪಿ ಜಿ ಆಗಿರೋದ್ರಿಂದ ಅವ್ರು ಅಡುಗೆ ತಿಂಡಿ ಮಾಡೋದಕ್ಕೆ ನಂಗೆ ಅಷ್ಟು ಬರ್ಡನ್ ಅನಿಸ್ತಾ ಇಲ್ಲ. ಅಕಸ್ಮಾತ್ ಏನಾದರೂ ನಾನೇ ಮಾಡೋಂಗಿದ್ದಿದ್ರೆ ಎಷ್ಟು ಕಷ್ಟ ಆಗೋದಲ್ವಾ. ತಿಂಡಿ ಎಲ್ಲ ತಿಂದಾದ್ಮೇಲೆ ನಮ್ಮ ಅತ್ತೆಯವ್ರು ಟೀ ಇಟ್ಕೊಟ್ರು. ನನಗಿನ್ನೂ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇನ್ನೂ 3 ಮಂತ್ಸ್ ಕಂಪ್ಲೀಟ್ ಆಗಿದೆ ಬಾಣ್ತಿ ಆ ಥರ ಅಂತೆಲ್ಲ ಹೇಳ್ತಾರೆ. ಇವಾಗ ಶುಕ್ರವಾರದ ಪೂಜೆ ಎಲ್ಲ ಮುಗೀತು, ತಿಂಡಿ ಆಯಿತು. ನಮ್ಮ ಅತ್ತೆ ಕಾಫಿ ಕೊಟ್ಟರು, ಕಾಫಿನೂ ಕುಡಿದ್ವಿ. ಇವಾಗ ನಮ್ಮ ಪಾಪುನ ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಮಲಗಿಸಿ ಆಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡಬೇಕಾ. ಇವಾಗ ಸದ್ಯಕ್ಕೆ ನಮ್ಮ ಪಾಪು ಜೊತೆ ಅವರು ಆಟ ಆಡ್ತಿದ್ದಾರೆ. ಶರ್ಟೆಲ್ಲ ಹೇಳಿ ಗೋವಿಂದ 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 ಮೇಡಮ್ ಗೋವಿಂದ ಮೇಡಮ ಬಿಂದು ಏನಾ ನಮ್ಮ ಪಾಪ ಮಲಗಿದ್ದಾನೆ ರೀ. ನಿಮ್ಗೆ ಯಾರು ಹೇಳಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಡೋದು ಹೇಳ್ಕೊಟ್ರೆ? ನಾನೇನಾ? ಹೌದು. ವಾವ್. ಈಗ ಇನ್ನೊಂದ್ಸತಿ ಹೇಳು, ಯಾರು ನಿಮ್ಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಹೇಳ್ಕೊಟ್ರೋದು? ನೀನೇ. ನಾನೇ ಗುರು. ಮುಂದಾಗಿರ್ಲಿಲ್ಲ ಕಲಿಸು. ಸ್ನಾನ ಮಾಡಿ ಪೂಜೆ ಮಾಡಿ ಬಂದಿದ್ದೀನಿ ನಾನು. ಹೌದಾ? ಹಾಂ ಹಾಂ. ಏನು ಮಾಡ್ತಿದ್ದೀರಾ ರೀ? ನನಗೆ ನೀನಲ್ವ ಅಡುಗೆ ಹೇಳ್ಕೊಟ್ಟಿರೋದು. ಹಾಂ, ನೋಡ್ರೆ ಗೊತ್ತಾಗಲ್ವಾ ಏನು ಮಾಡ್ತಿದ್ದೀನಿ ಅಂತ ಅಂದೆ. ಅದೇ ಸಿಂಪಲ್ ಆಗಿ ಬಸ್ಸಾರಂತ ಹೇಳು. ನಮ್ಮ ಹಸ್ಬೆಂಡು ತುಂಬಾ ಕಾಮಿಡಿ ಮಾಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲರನ್ನೂ ನಗಿಸ್ಕೊಂಡು ಆ ಥರ ಖುಷಿಯಾಗಿರ್ತಾರೆ. ಬಟ್ ಒಂದು 12 ಹಂಗೆಲ್ಲ ಅಡುಗೆ ಆಗಲೇಬೇಕಿತ್ತು. ನಮ್ಮ ಅತ್ತೆಯವರು ವಾಷಿಂಗ್ ಕೆಲಸ ಅದು ಇದು ಮಾಡ್ತಾಯಿದ್ರು. ಪಾಪು ಬೇರೆ ಅಳ್ತಿರ್ತಾನಲ್ವಾ, ನನಗೆ ಇದನ್ನು ಫುಲ್ ಅವರು ಕಾಮಿಡಿಯಾಗಿ ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಂತ ಆಸೆ. ಬಟ್ ನಾನು ಅಲ್ಲಿದ್ದರೆ ಮಾತಾಡ್ತಿರ್ತಾರೆ, ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಸರಿ ಹಿಂಗಾದರೆ ಆಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅಡುಗೆನ ಕಂಟಿನ್ಯೂ ಮಾಡಿದ್ರು. ನಂಗೆ ಅಷ್ಟು ಶೂಟ್ ಮಾಡೋಕ್ಕೆ ಆಗಲಿಲ್ಲ, ಆದರೂ ಮಧ್ಯದಲ್ಲಿ ಸ್ವಲ್ಪ ಕ್ಲಿಪ್ ಹಾಕ್ತೆ. ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಮೆಂತೆ ಹಾಕಿ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಇಟ್ಬಿಡೋದು. ಇದೆಲ್ಲ ಫ್ರೈ ಮಾಡಿರೋದೆಲ್ಲ ಇದ್ರೊಳಗೆ ಹಾಕ್ಕೊಂಡು ಅದರೊಳಗೆ ಮಿಕ್ಸಿ ಒಳಗಡೆ ಹಾಕೋಕ್ಕಾಗಲ್ಲ, ಜಾರ್ ಒಳಗಡೆ ಹಾಕಬೇಕು. ಜಾರ್ ಒಳಗಡೆ ಹಾಕ್ಬಿಟ್ಟು 5 ನಿಮಿಷ ಅಂತ ರುಬ್ಬೇಕು. ಹಂಗಂತ ಒಳ್ಳೇದು ವಿಜಲ್ ಅಲ್ವಾ? ವಿಜಲ್ ಹೊಡ್ಕೊಂಡು ಅಂತ ರುಬ್ಬೇಕು. ಬಡಿತಾ ಇರ್ಬೇಕು ಒಂದೊಂದ್ಸಲ. ಏಕೆ ಸೌಂಡ್ ಆಗ್ತಾ ಇದ್ರೆ ಕೆಲಸ ಚೆನ್ನಾಗಿ ನಡೆಯುತ್ತೆ ಅಂತ. ಈಗ ಬಿರಿಯಾನಿ ಅಂಗಡಿಗಳೆಲ್ಲ ನೋಡಿದ್ಯಾ? ಇಲ್ಲ, ಸೌಂಡ್ ಮಾಡ್ತಿರ್ತಾರ, ಪಾರ್ಸಲ್ ಆಗ್ತಾ ಇರ್ತಾರೆ, ಬಡಿತಾ ಇರ್ತಾರೆ. ಅದೆಲ್ಲ ಬಾಯ್ಸ್ ಸೈಕಾಲಜಿ ಅನ್ಸುತ್ತೆ. ಬಡಿತಾ ಇದ್ರೆ ಏನೋ ಬಡಿತಾರೆ ಅಂತ ಜನ ಬರ್ತಾರೆ. ಟಿಪ್ಸ ಇದು? ಆದರೆ ಇದು ಬರಲ್ಲ. ಆಮೇಲೆ ಇನ್ನು ನಾವೇ ಬಿಡಬೇಕು. ಕರೆಂಟ್ ಐತೆ ಇಲ್ವ ಚೆಕ್ ಮಾಡ್ದ? ಓ, ನಾನೇನಂತ ಈರುಳ್ಳಿ ಕಟ್ ಮಾಡ್ಕೊಡ್ಲಾ? ಹಾಂ,
ಆಮೇಲೆ ನಮ್ಮ ಅತ್ತೆ ನಾನು ಕಾಮಿಡಿ ಮಾಡ್ತೀನಿ, ನನಗೂ ಕಾಮಿಡಿ ಬರುತ್ತೆ, ನಾನು ಮಾಡ್ತೀನಿ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ನಮ್ಮ ಮನೆಯವರು ನೀನು ಲೋಕೇಶ ಅಲ್ವಾ? ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ನಮ್ಮ ಹಸ್ಬೆಂಡ್ ಮಾಡೇ ಬಿಟ್ರು. 12 ಗಂಟೆಗೆಲ್ಲ ಅಡುಗೆ ಮಾಡಬೇಕಮ್ಮ, ಆಟ ಆಡ್ತಾಯಿದ್ರೆ ಆಗಲ್ಲ, ಬೈತಾರೆ ಅಂತ. ಅದಾದಮೇಲೆ ಪಾಪು ಅಳ್ತಾನೇ ಇದ್ದ, ಯಾಕೋ ಗೊತ್ತಿಲ್ಲ. ಆ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು. ಆಮೇಲೆ ನಮ್ಮ ಅತ್ತೆಯವರು ತುಂಬ ಸುಸ್ತು ಅಂತೇಳ್ಬಿಟ್ಟು ಅವ್ರು ಮಲ್ಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಸಣ್ಣ ಪುಟ್ಟ ಕೆಲಸ ಅಂತ ಅವರು ಹೋದರು. ಸರಿ ನಾನು ಒಬ್ಬಳೇ ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಅದಲ್ಲೇ ಸ್ಟಾಪ್ ಆಯಿತು. ಆಮೇಲೆ ಈ ಸಂಜೆ ಆಯ್ತಲ್ವಾ, ಸಂಜೆ ಆಯಿತು, ದೀಪ ಹಚ್ಚೋಣ, ಮಧ್ಯಾಹ್ನ ಅಷ್ಟೊತ್ತರ ಓದೋಕ್ಕಾಗಲಿಲ್ವಲ್ಲ ಅಂತೇಳ್ಬಿಟ್ಟು ಇವಾಗ ಓದೋಣ ಅಂತ ಹೇಳಿ ಒಂದು 6 ಗಂಟೆಗೆ ಎಲ್ಲ ಫುಲ್ ರೆಡಿಯಾಗಿ ಬಂದು ದೀಪ ಎಲ್ಲ ಹಚ್ಚಿ ಅಷ್ಟೊತ್ತರನ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೇಲಿ ಇದೇ ಥರನೇ ಡೈಲಿ. ನಾನು ವ್ಲಾಗ್ ಮಾಡದೇ ಇರಲಿ, ತುಂಬ ಜಗಳ ಮಾಡ್ಕೋತೀವಿ, ಹಂಗೆ ಎಲ್ಲ ಒಂದಾಗ್ತೀವಿ. ತುಂಬ ಫನ್ನಿ, ಜಗಳಕ್ಕಿಂತ ನಮ್ಮ ಮನೇಲಿ ಜಾಸ್ತಿ ಫನ್ನಿಯಾಗಿರೋದೇ ಜಾಸ್ತಿ. ಖುಷಿಯಾಗಿ ಅವ್ರ ಕಾಲು ಇವ್ರು ಎಳ್ಕೊಂಡು, ಇವ್ರ ಕಾಲು ಅವ್ರು ಎಳ್ಕೊಂಡು. ಇನ್ನು ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಕಾನ್ವರ್ಸೇಷನ್ ನೋಡಬೇಕು, ಒಳ್ಳೆ ಚಿಕ್ಕ ಚಿಕ್ಕ ಮಕ್ಕಳು ಕಾಲು ಎಳೆಯೋ ಥರ ಇಬ್ಬರು ಆಡ್ತಾ ಇರ್ತಾರೆ. 5 ನಿಮಿಷಕ್ಕೆ ಕಿತ್ತಾಡ್ತಾರೆ. ಮತ್ತೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.